ನಮಸ್ಕಾರ ಎಲ್ಲರಿಗೂ. ಇದೊಂದು ಜನರಲ್ ಟಾಪಿಕ್ ಅಂದರೆ ಸಾಮಾನ್ಯವಾದ ವಿಷಯ. ಮೀಸಲಾತಿಯ ಸುತ್ತ ಇರುವಂಥ ಕೆಲವು ವಿಚಾರಗಳನ್ನು, ನನಗೆ ಅನಿಸಿದ ಕೆಲವು ವಿಚಾರಗಳನ್ನು ಇಲ್ಲಿ ನಾನು ಶೇರ್ ಮಾಡಿಕೊಳ್ಳಿಕ್ಕೆ ಬಯಸಿದ್ದೇನೆ. ಈಗ ಒಳ ಮೀಸಲಾತಿಯ ಆದೇಶ ಆಯಿತು, ಆದರೆ ಅದರ ಅನುಷ್ಠಾನಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಈಗ 65,000 ಹುದ್ದೆಗಳನ್ನು ತುಂಬಿಕೊಳ್ಳುವ ಒಂದು ನೋಟಿಫಿಕೇಶನ್ ಅದು ಜಾರಿ ಮಾಡಿದೆ. ಹೀಗಾಗಿ ಸರ್ಕಾರ ಬಹಳಷ್ಟು ದಲಿತ ವರ್ಗದಿಂದ ಅದು ಟೀಕೆಗೆ ಒಳಗಾಗಿದೆ. ಇದು ಒಂದು ಸಂದರ್ಭ ಅಂತ ತಿಳ್ಕೊಂಡಿದ್ದೀನಿ. ನಾನು ಇದಕ್ಕೆ ಉತ್ತರವಾಗಿ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾನು ಈ ಮೀಸಲಾತಿಯ ಬಗ್ಗೆ ಬಹಳಷ್ಟು ಜನರಲ್ಲಿ ಕೆಲವು ತಪ್ಪು ತಿಳುವಳಿಕೆಗಳು ಇರೋದರಿಂದ ಕೆಲವು ವಿಷಯಗಳನ್ನು ನಾನು ಮಾತಾಡಲಿಕ್ಕೆ ಬಯಸ್ತೀನಿ. ಮೊಟ್ಟ ಮೊದಲನೇದಾಗಿ ಮೀಸಲಾತಿ ಅಂತಕ್ಕಂಥದ್ದು ಸಮಾಜದಲ್ಲಿ, ಯಾಕಂದರೆ ನಮ್ಮ ಭಾರತ ಬಹಳಷ್ಟು ಸಂಸ್ಕೃತಿಗಳ, ಜಾತಿಗಳ ಒಂದು ಒಕ್ಕೂಟ. ಇಲ್ಲಿ ಅನೇಕ ಕೆಳಜಾತಿಗಳು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥವಿದ್ದಾವೆ, ಇನ್ನು ಕೆಲವು ಮುಂದುವರೆದಿರತಕ್ಕಂಥವಿದ್ದಾವೆ. ಇವರೆಲ್ಲರ ಮಧ್ಯೆ ಒಂದು ಸಮಾನತೆಯನ್ನು ಸ್ಥಾಪಿಸುವ ಉದ್ದೇಶಕ್ಕಾಗಿ ಮತ್ತು ಅವಕಾಶ ವಂಚಿತ ವರ್ಗಗಳಿಗೆ, ಜಾತಿಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಬೇಕು. ಅವರನ್ನು ಕೂಡ ಇವ್ರ ಜೊತೆಗೆ ಎಲ್ಲರಿಗೂ ಕೊಡುವ ತುತ್ತು ಅವರಿಗೂ ತಲುಪಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಮೀಸಲಾತಿಯನ್ನು ಮೊಟ್ಟ ಮೊದಲ ಬಾರಿಗೆ 10 ವರ್ಷದ ಅವಧಿ ಅಂತ ಜಾರಿಗೆ ತಗೊಂಬಂದ್ರೆ ಅದು ಹಂಗೆ ಈಗ 60-70 ವರ್ಷ ಮುಂದುವರೆದಿದೆ. ಅದು ಈಗ ಒಂದು ಹೊಸದಾಗಿ ಒಂದು ಅಧ್ಯಯನವನ್ನು ಮಾಡಿ ಯಾವ್ಯಾವ ವರ್ಗಗಳು ಯಾವ್ಯಾವ ಹಂತವನ್ನು ತಲುಪಿದವೆ, ಈಗ ಮೀಸಲಾತಿಯಲ್ಲಿ ಏನು ಬದಲಾವಣೆಯನ್ನು ತರಬಹುದು ಅನ್ನೋದನ್ನು ಇದು ಸರ್ಕಾರ ಭಾಳ ದಿಟ್ಟವಾದ ನಿರ್ಧಾರ ತೆಗೆದುಕೋಬೇಕು. ಆದರೆ ಅದು ಸದ್ಯಕ್ಕೆ ಸುಲಭವಾದ ವಿಷಯ ಅಂತ ನನಗನ್ನಿಸ್ತಾ ಇಲ್ಲ. ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಮೀಸಲಾತಿ ವಿಷಯವೇ ಕಡ್ಜರಿಗೆ ಹುಟ್ಟಿದ್ದಂಗೆ. ಅದನ್ನು ಕೈ ಇಟ್ಟವನು ಕಡಿಸಿ ಅಂತ ಅಷ್ಟು ಮಾತ್ರ ನಿಜ. ಯಾಕಂದ್ರೆ ಇದರಲ್ಲಿ ಯಾರನ್ನೂ ಸಂಪ್ರೀತಗೊಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದು ಮೀಸಲಾತಿ ತಂದಿದ್ದೇ ತಪ್ಪು ಅನ್ನೋ ಒಂದು ಅಭಿಪ್ರಾಯ ಈಗ ಬಹಳಷ್ಟು ಜನರಲ್ಲಿ ಮೂಡ್ತಾ ಇದೆ. ಯಾಕಪ್ಪ ಅಂದ್ರೆ ಈಗ ಅದರಲ್ಲಿ ಏನಾದರೂ ಸ್ವಲ್ಪ ಚೇಂಜ್ ಮಾಡಕ್ ಹೋದ್ರೆ ಎಲ್ಲರೂ ಗೌ 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 ಅಂತ ಎದ್ದು ಬಿಡ್ತಾರೆ. ಹಾಗಾಗಿ ಅದನ್ನು ಯಾರು ಸುಲಭವಾಗಿ ಅದನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಅದರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಅನ್ನುವ ಮಟ್ಟಕ್ಕೆ ಈ ಒಂದು ಸಮಸ್ಯೆ ಬೆಳೆದು ನಿಂತು ಬಿಟ್ಟಿರೋದು ಐತಲ್ಲ. ಈ ಹಿನ್ನೆಲೆಯಲ್ಲಿ ಬಹಳ ಜನ ಏನಂತಾರೆ, ಇದು ಮೀಸಲಾತಿ ತಂದಿದ್ದೇ ತಪ್ಪು ಅಂತ. ಮತ್ತೆ ಇದೆ ಸಾಕಷ್ಟು ಜನ ಬಲಪಂಥೀಯ ವಿಚಾರವಂತರು ಮೀಸಲಾತಿಯ ವಿರೋಧಿಗಳು ಆಗಿರೋದು ಇದು ನಿಜ. ಬಟ್ ಇದನ್ನ ಇಟ್ಕೊಂಡು ನಾನು ಕೆಲವು ವಿಷಯ ಮಾತಾಡ್ತೀನಿ. ಮೊದಲನೇದಾಗಿ ಮೀಸಲಾತಿಯಲ್ಲಿ ಯಾರಿಗಾರ ಅನ್ಯಾಯ ಆಗ್ತದಾ ಅಥವಾ ಅದೇನು ಅಂತ ಮೊದಲ ಪ್ರಶ್ನೆ ನೋಡ್ರಿ. ಅದರಲ್ಲಿ ಮೀಸಲಾತಿಯಲ್ಲಿ ಏನಿದೆ ಅಂದ್ರೆ 50% ಜನರಲ್ ಮೆರಿಟ್ ಅಂತ ಇದೆ, ಇನ್ನು 50% ರಿಸರ್ವೇಶನ್ ಅಂತ ಇದೆ. ಇದರಲ್ಲಿ ಸಂವಿಧಾನದ ಕಾಯ್ದೆ ಇರತಕ್ಕಂಥದ್ದೇ ಮೀಸಲಾತಿ 50% ಮೀರಕೂಡುದು ಅಂತ ಇರೋದು. 50% ಅದು ಮೀರಕೂಡುದು ಯಾವ ಕಾರಣಕ್ಕೂ. ಅದು ಏನಿದ್ರೆ 50ರೊಳಗೆ ಇರ್ಬೇಕು ಅದು. ಇನ್ನು ಜನರಲ್ ಮೆರಿಟ್ ಏನಿದೆಯಲ್ಲ ಇದು 50% ಇರಬೇಕು ಅಂತ. ಈಗ ಜನರ ಭಾವನೆ ಏನಪ್ಪಾ ಅಂದ್ರೆ, ಜನರಲ್ ಮೆರಿಟ್ ಅಂದ್ರೆ ಸವರ್ಣೀಯರದು, ಮೀಸಲಾತಿ ಅಂದ್ರೆ ಕೆಳವರ್ಗದ್ದು. ಈ ಸಾಮಾನ್ಯ ಸುಮ್ಮನೆ ಇದನ್ನ ಬಿಡಿಸಿ ಮಾತಾಡೋದಲ್ಲ. ಈ ಮೀಸಲಾತಿ ಅಂದ್ರೆ ಟಕ್ ಅಂತ ಎಲ್ಲರ ಮನಸ್ಸಿನ ಬರೋದೇನು, ಇದೆಲ್ಲ SC STಗಳದು. ಜನರಲ್ ಮೆರಿಟ್ ಅಂದ್ರೆ ಇದೆಲ್ಲ ದೊಡ್ಡರದು. ನಿಜನೇ? ಇದು ತಪ್ಪು ನೋಡ್ರಿ. ಜನರಲ್ ಮೆರಿಟ್ ಅಂದ್ರೆ ಇದು ಸವರ್ಣೀಯರದು ಅಂತಲ್ಲ. ಅಲ್ಲಿ 1,000 ಹುದ್ದೆಗಳದಾವ ಅಂತ ತಿಳ್ಕೊಳ್ಳೋಣ, 1,000 ಅಪ್ಲಿಕೇಶನ್ ಹೋಗಿದಾವ ಅಂತ ತಿಳ್ಕೊಳ್ಳೋಣ. ಆ 10,000 ಅಪ್ಲಿಕೇಶನ್ ಹೋಗಿದಾವ ಅಂತ ತಿಳ್ಕೊಳ್ಳೋಣ. ಆಗ ಏನ್ ಮಾಡ್ತಾರೆ, ಬಂದಿರುವ 10,000 ಅಪ್ಲಿಕೇಶನ್ ಅನ್ನ ಆರ್ಡರ್ ಆಫ್ ಮೆರಿಟ್ ಪ್ರಕಾರ ಮಾಡ್ಕೊಂತ ಬರ್ತಾರೆ ಅವರು. ಹೌದಾ? ಆರ್ಡರ್ ಆಫ್ ಮೆರಿಟ್ ಮಾಡ್ಕೊಂತ ಬಂದು 1ರಿಂದ 500 ಎಲ್ಲಿಗೆ ಬರ್ತದೋ ಅಲ್ಲಿಗೆ ಕಟ್ ಮಾಡ್ತಾರೆ. ಅದು ಜನರಲ್ ಮೆರಿಟ್. ಅದು ಅಂದ್ರೆ ಅಲ್ಲಿ 1000 ಹುದ್ದೆಗಳಲ್ಲಿ 500 ಹುದ್ದೆ ಯಾರಿಗೆ ಕೊಡಬೇಕು? ಜನರಲ್ ಮೆರಿಟ್ ನಲ್ಲಿ ಕೊಡಬೇಕು. ಆ ಜನರಲ್ ಮೆರಿಟ್ ಮೊದಲ ಶ್ರೇಣಿಯಿಂದ ಫಸ್ಟ್ 1ನೇ ಅಂಕದಿಂದ ಹಿಡಿದು ಅಂದ್ರೆ ಹೈಯೆಸ್ಟ್ ಯಾರು ಟಾಪರ್ ಇರ್ತಾನೆ ಅವನು ಮೊದಲ ಶ್ರೇಣಿಯಲ್ಲಿ ಬಂದ್ಬಿಡ್ತದೆ ಫಸ್ಟ್ ನಂಬರ್. ಆಮೇಲೆ ಅದ್ರ ಕೆಳಗಿಂತ ಪಾಯಿಂಟ್ 1 ಇರಲಿ ಎಷ್ಟೇ ಇರಲಿ ಕಮ್ಮಿ ಇರಲಿ ಅಲ್ಲಿಂದ ಕೆಳಗೆ ಬರ್ತಾ ಲಾಸ್ಟ್ 500 ಎಲ್ಲಿಗೆ ಬರ್ತದ ಅಲ್ಲಿಗೆ ಒಂದು ಕಟ್ ಮಾಡ್ಬಿಡ್ತಾರೆ, ಮುಗಿತ. ಈಗ ಮೊದಲಿನ 500ರಲ್ಲಿ ಯಾರದಾರ ಅಂತ ನೀವು ಹೇಳ್ತೀರಿ? ಬರೇ ಬ್ರಾಹ್ಮಣರದಾರ ಅಂತ ಹೇಳ್ತೀರಾ, ಅಥವಾ ಬರೀ ಲಿಂಗಾಯತರದಾರ ಅಂತ ಹೇಳ್ತೀರಾ, ಅಥವಾ ಬರೀ ಮಾರ್ವಾಡಿಗಳು ಜೈನರದಾರ ಅಂತ ಹೇಳ್ತೀರಾ? ಇಲ್ಲ,
ಹಾಗಲ್ಲ, ಅದರಲ್ಲಿ ಎಲ್ಲಾ ವರ್ಗ ಎಲ್ಲಾ ಜಾತಿ ಇರ್ತತಿ. ಬಟ್ ಒಂದು ನಿರೀಕ್ಷೆ ಏನಂದ್ರೆ ಕೆಳಜಾತಿ ಕೆಳವರ್ಗಗಳು ಇಲ್ಲಿಯವರೆಗೂ ಶಿಕ್ಷಣದಲ್ಲಿ ವಂಚಿತರಾಗಿರೋದ್ರಿಂದ ಅವರು ಹೈಯೆಸ್ಟ್ ಮೆರಿಟ್ ಮಾರ್ಕ್ಸ್ ತಗೊಳ್ಳೋರು ಸಂಖ್ಯೆ ಕಡಿಮೆ ಇರೋದ್ರಿಂದ ಅವರು ಜನರಲ್ ಮೆರಿಟ್ ನಲ್ಲಿ ಬರಲ್ಲ. ಸಹಜವಾಗಿ ಬಹಳಷ್ಟು ಜನ ಬರಲ್ಲ. ಅವರೆಲ್ಲ ಕೆಳಗಡೆ ರಿಸರ್ವೇಶನ್ ನಲ್ಲಿ ಮಾತ್ರ ಅವಕಾಶ ಇದ್ರೆ ಸಿಗ್ತಾರೆ, ಇಲ್ಲ ಅವರಿಗೆ ಉದ್ಯೋಗ ಅಂತ. ಇದು ಮೊದಲಿನ ಪರಿಸ್ಥಿತಿ. ಅಂದ್ರೆ ಇಲ್ಲಿ ಒಂದು 40 ವರ್ಷದಿಂದ ಇಂಥದೇ ಪರಿಸ್ಥಿತಿ ಇದ್ದಿದ್ದು. ಅಕಸ್ಮಾತ್ ಅವ್ರಿಗೆ ರಿಸರ್ವೇಶನ್ ಇಲ್ಲದೆ ಹೋಗಿದ್ರೆ ಅವ್ರು ಯಾರು ಉದ್ಯೋಗ ತಗೊಳಕ್ಕೆ ಸಾಧ್ಯವೇ ಇರಲಿಲ್ಲ. ಅವ್ರಿಗೆ ರಿಸರ್ವೇಶನ್ ಅಂತ ಇರೋ ಕಾರಣಕ್ಕಾಗಿನೇ ಅವರಲ್ಲಿ 35 ಅಂಕ ತಗೊಂಡವನಿಗೂ ಅವನದೇ ಆದ ಒಂದು ಉದ್ಯೋಗ ಸಿಗ್ಲಿಕ್ಕೆ ಅವನಿಗೆ ಸಾಧ್ಯವಾಯಿತು. ಈಗ ಅವರು ಆರ್ಥಿಕವಾಗಿ ಮೇಲ್ ಬರ್ಲಿಕ್ಕೆ ಅದು ಅನುಕೂಲ ಆಯ್ತು. ಅದು ಆ ಕಾರಣಕ್ಕಾಗಿ ನೋಡ್ರಿ, ಅದರಿಂದ ರಿಸರ್ವೇಶನ್ ಅಂದ್ರೆ ಇದೊಂದು ಸಾಮಾಜಿಕ ಆರ್ಥಿಕ ಸಮಾನತೆಯ ಒಂದು ಮಾನದಂಡ. ಅದೊಂದು ಸಾಧನ. ಅದು ಇಟ್ ಇಸ್ ಎ ಮೀನ್ಸ್ ಆಫ್ ಈಕ್ವಲೈಸೇಷನ್. ಒಂಥರ ಈಕ್ವಲೈಸರ್ ಇದ್ದಂಗ. ಅದು ಒಂದು ಸಮಾನಕವಾದ ಒಂದು ದಂಡ. ಅದು ಒಂದು ಸಾಧನ. ಆದ್ರಿಂದ ಜನರಲ್ ಮೆರಿಟ್ ಅಂದ್ರೆ ಇದು ಮೇಲ್ವರ್ಗದವ್ರದ್ದು, ಇದು ರಿಸರ್ವೇಶನ್ ಅಂದ್ರೆ ಕೆಳವರ್ಗದವ್ರದ್ದು ತಪ್ಪು. ಮತ್ತೆ ಹಂಗಾದ್ರೆ ಕೆಳವರ್ಗದಲ್ಲಿ ಅಲ್ಲಿ ಮೀಸಲಾತಿಯಲ್ಲಿ ಮೇಲ್ವರ್ಗದವ್ರು ಇಲ್ವಾ? ಹಂಗಾರೆ ಇಲ್ವಲ್ಲ. ಈಗ ಇಲ್ಲಿ 50% ರಿಸರ್ವೇಶನ್ ನಲ್ಲಿ ಏನ್ ಬರ್ತದೆ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಂತ ಮತ್ತೆ ಇನ್ನು ಬೇರೆ ಬೇರೆ ಕೆಳಜಾತಿಗಳು ಎಲ್ಲ SC ST. ಇಲ್ಲಿ SC ST ಗಳಿಗೆ ಫಸ್ಟ್ ಇಷ್ಟು ಪರ್ಸೆಂಟ್, ಈಗ 15% SC ST ಗಳದು, ಆಮೇಲೆ 3% ಇಂತರದು, ಇನ್ನು 5% ಇಂತರದು. ಹೀಗೆ ಅದನ್ನ 50% ಅನ್ನ ಆಯಾ ಪ್ರಪೋರ್ಷನ್ ಜನಗಣತಿಗೆ ಅನುಗುಣವಾಗಿ ಅದನ್ನ ಮಾಡಿದ್ದಾರೆ. ಇದು ಹೆಂಗ ಅಂತ ಹೇಳಿದ್ರೆ ಒಂದ್ ರೀತಿ ಆಯಾ ಜಾತಿಯ ಕೋಟೆ ಕಟ್ಟಿದಂಗ. ಅದು ಅವ್ರೊಳಗಿನ ಮೀಸಲಾತಿನ ಬೇರೆ ಯಾವ ಜಾತಿ ಕಸ್ಕೊಳಕ್ ಬರಲ್ಲ. ಅದು ಅವ್ರ ಜಾತಿನೇ ಕಸ್ಕೋಬೇಕು. ಅದು ಬೇರೆ ಯಾರು ಕಸ್ಕೊಳಕ್ ಬರಲ್ಲ. ಈಗ SC ST ಗೆ 15% ಇಟ್ಟರಂದ್ರೆ ಅವ್ರು 15% ಇರ್ಬೇಕು ಹೊರತು 15% ಇಂದ ಹೊರಗೆ ಬಂದು ಬೇರೊಬ್ರು ಕಿತ್ಕೊಳಕ್ ಬರಲ್ಲ. ಅದು ಕಿತ್ಕೊಳೋದೇನದ್ದು ಜನರಲ್ ಮೆರಿಟ್ ನಾಗ ಮಾರ್ಕ್ಸ್ ಇದ್ರೆ ಯಾರು ಬೇಕಾದ್ರೂ ಬಂದು ಕಿತ್ಕೋಬಹುದು ಜನರಲ್ ಮೆರಿಟ್ ಅಲ್ಲಿ. ಆದ್ರೆ ಇಲ್ಲಿ ಬರಲ್ಲ. ಇಲ್ಲಿ 15% ಯಾರಿಗೆ ಎಷ್ಟು ಇರ್ತದೋ ಅವರಲ್ಲಿ ಎಷ್ಟು ಒಂದ್ ವೇಳೆ ಅಪ್ಲಿಕೇಶನ್ ಬರಲಿಲ್ಲ ಅಂದ್ರೆ ಅದನ್ನ ಬ್ಯಾಕ್ಲಾಗ್ ಅಂತ ಪೋಸ್ಟ್ ಉಳಿಸ್ತಾರೆ. ಅದನ್ನ ಈಗ 15 ಪೋಸ್ಟ್ ಅದು ಅಲ್ಲ ಎಷ್ಟಪ್ಪ 1000 ಪೋಸ್ಟ್ ಲೆಕ್ಕ ಇಟ್ಕೊಂಡ್ವಿ. ಅದಾಗ 500 ಜನರಲ್ ಮೆರಿಟ್ ತೆಗೆದ್ವಿ, ಇನ್ನು 500 ತೆಗೆದ್ವಿ ಅಂತ ತಿಳ್ಕೊಳ್ಳೋಣ. ಯಾವ್ದಕ್ಕೆ ರಿಸರ್ವೇಶನ್ಗೆ ಆ 500ರಲ್ಲಿ ಒಂದು 150 ಪೋಸ್ಟ್ SC ST ಮೀಸಲಿಟ್ಟರು ಅಂತ ತಿಳ್ಕೊಳ್ಳೋಣ. ಆದ್ರೆ 150 ಅಪ್ಲಿಕೇಶನ್ ಬಂದಿಲ್ಲಪ್ಪ, ಒಂದು 100 ಬಂದವೆ, ಇನ್ನು 50 ಖಾಲಿ. ಹಂಗಾದ್ರೆ ಖಾಲಿ ಉಳಿಯೋದೆ ಅವನ್ನ ಯಾರು ಕಿತ್ಕೊಳಲ್ಲ ಅವನ್ನ. ಹಾಗಾಗಿ ಅದರಿಂದ ಈ ರೀತಿ ಈ ರಿಸರ್ವೇಶನ್ ಬಗ್ಗೆ ಮೊದಲು ಏನೋ ತಿಳ್ಕೊಂಡ್ರಲ್ಲ ಅದು ತಪ್ಪು ಬೀಜ. ಅದು ಫಸ್ಟ್ ಅದು ತಪ್ಪದು. ಇನ್ನು ಎರಡನೇದಾಗಿ ರಿಸರ್ವೇಶನ್ ಅಲ್ಲಿ ಕೆಲವು ನನಗನ್ಸಿದ ಲೋಪಗಳು ಉಂಟು. ಯಾವ ತರ ಲೋಪಗಳು ಅದಾವ ಅಂತಂದ್ರೆ, ಈಗ ನೋಡ್ರಿ, ಒಳ ಮೀಸಲಾತಿ ತಗೊಂಬಂದ್ರೆ ಒಳ ಮೀಸಲಾತಿ ತಂದಿರತಕ್ಕಂಥದ್ದು ಅದು ಸರಿ, ನಾನು ಅದನ್ನ ಒಪ್ತೀನಿ ಅದನ್ನ. ಯಾಕಂದ್ರೆ ಈಗ SC ಅಂದ್ರೆ ಅದರಲ್ಲಿ ಅನೇಕ ರೀತಿಯ ಕ್ಯಾಸ್ಟ್ ಕ್ಯಾಟಗರೀಸ್ ಅದಾವೆ. ಅದರಲ್ಲಿ ಕೆಲವು ವರ್ಗಗಳು ಸ್ವಲ್ಪ ಮೇಲೆ ಕೆನೆಪದರ ಅನ್ನಂಗೆ ಮೇಲೆ ಬಂದಿರತಕ್ಕಂಥ ಕೆಲವರು ಅದಾರೆ, ಇನ್ನ ಕೆಲವರು ಅದೇ ಸ್ಥಿತಿಯಾಗಿರ್ತಕ್ಕಂಥ ಕೆಲವರು ಅದಾರೆ. ಹಂಗಾಗಿ ಏನಾಗ್ತದೆ, ಇದು ಅಖಂಡವಾಗಿ ಮೀಸಲಾತಿಯನ್ನು ಹಂಗೆ ಮುಂದುವರಿಸಿದ್ರೆ ಈ ಕೆಲವು ಇನ್ನೂ ಕೆಳವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಅದು ಅವಕಾಶ ಸಿಗದೇ ಇಲ್ಲ, ಇವರು ಅಷ್ಟೇ ಮುನ್ಕಂತ ಹೋಗ್ತಾರೆ. ಆ ಕಾರಣಕ್ಕಾಗಿ ಅದರಲ್ಲಿ ಒಳ ಮೀಸಲಾತಿ ತಂದು ನಿಮಗೆ 5% ಅಂತ ಕೊಟ್ರೆ ಅಲ್ಲಿ ಏನಾಗ್ತತಿ, ಯಾವನ 15% ತಿಂತದ್ನ ಅವನಿಗೆ 15% ತಾನೇ ಗುಳುಮ್ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇರಲ್ಲ. ಅವಾಗ ಅವನು ತನಗೆ ಮೀಸಲಿಟ್ಟಿರ್ತಕ್ಕಂಥ ಕೇವಲ 5% ಅಥವಾ 7% ಅವನು ತುಪ್ತನಾಗಬೇಕಾಗ್ತತಿ. ಅವನು ಜನರಲ್ ಮೆರಿಟ್ನಾಗ ಅವಕಾಶ ತಗೋಬಹುದು, ಹೆಚ್ಚಿನ ಮಾರ್ಕ್ಸ್ ತಗೊಂಡು. ಅದನ್ನ ಬಿಟ್ರೆ ತನಗ ಏನು ಮೀಸಲು ಮಾಡಿದರೆ ಅಷ್ಟು 7% ತಗೋಬಹುದು. ಇನ್ನು 7% ಗಿಂತ ಇನ್ನು ಮಿಕ್ಕಿದ ಇನ್ನು 8% ಅವನ್ ತಗೊಳಕ್ ಬರಲ್ಲ. ಯಾಕಂದ್ರೆ ಆ 8% ನಲ್ಲಿ 4% ಒಂದ್ ವರ್ಗ, ಇನ್ನೊಂದು 4% ಇನ್ನೊಂದು ವರ್ಗಕ್ಕೆ ಇಟ್ಟರಂತಂದ್ರೆ ಅಲ್ಲಿ ಅವೆರಡಕ್ಕ ಅವು ಮೀಸಲವು. ಅದು ಈ ರೀತಿ ನೋಡ್ರಿ, ಇದು ಒಂದ್ ರೀತಿ ಕಂಪಾರ್ಟ್ಮೆಂಟ್ ಇದ್ದಂಗೆ. ಇದು ಇದನ್ನ ಮೀಸಲಾತಿ ಅರ್ಥ ಮಾಡ್ಕೊಳ್ರಿ. ಮೀಸಲಾತಿ ಅಂತಕ್ಕಂಥದ್ದು ಒಂದ್ ರೀತಿ ಕಂಪಾರ್ಟ್ಮೆಂಟ್ ಇದ್ದಂಗೆ. ಆಯಾ ಹುದ್ದೆಗಳ ಸಂಖ್ಯೆಗಳನ್ನ ಅದ್ರೊಳಗೆ ಹಾಕಿರ್ತಾರ, ಕಂಪಾರ್ಟ್ಮೆಂಟ್ನಾಗ ಹಾಕಿರ್ತಾರೆ. ಅದು ಆಯಾ ಜಾತಿಯವರು ಎಷ್ಟಿರ್ತಾರ ಅವ್ರು ಅಷ್ಟೇ ತಗೋಬಹುದು, ಬೇರೆ ಅದನ್ನ ಕಸ್ಕೊಳಕ್ ಬರಲ್ಲ. ಅವರು ಬೇರೆದನ್ನ ಕಸ್ಕೊಳಕ್ ಬರಲ್ಲ. ಅವ್ರಿಗೆ ಮೀಸಲಿದ್ದನ್ನು ಬೇರೆ ಜಾತಿ ಕಸ್ಕೊಳಕ್ ಬರಲ್ಲ, ಅವರು ಕೂಡ ಬೇರೆ ಜಾತಿಯವರ ಮೀಸಲನ್ನ ತಗೊಳಕ್ ಬರಲ್ಲ. ಆದ್ರಿಂದ ಮೀಸಲಾತಿ ಬಗ್ಗೆ ನಮ್ಮ ಜನರಲ್ಲಿ ಇರೋದೇ ತಪ್ಪು ತಿಳುವಳಿಕೆ. ಮೊದಲನೇದಾಗಿ ಇದು ಒಂದ್ ರೀತಿ ಬಲಪಂಥೀಯ ರಾಜಕಾರಣಿಗಳು
ಈ ಮೀಸಲಾತಿ ತಂದಂತ ಕಾಂಗ್ರೆಸ್ ಪಕ್ಷ ಅಥವಾ ಇನ್ನೊಂದು ರಾಜಕೀಯ ಪಕ್ಷಗಳನ್ನ ಇವರು ದೂಷಣೆ ಮಾಡಿ ಇದರ ವಿರುದ್ಧ ಮೇಲ್ಜಾತಿ ಜನಸಮುದಾಯವನ್ನು ಎತ್ತಿ ಕಟ್ಟಿ ತಾವು ಮತ ಗಳಿಸಿ ಅಧಿಕಾರಕ್ಕೆ ಬರಕ್ಕೆ ಇಂಥ ಕೆಲವು ತಪ್ಪು ಕಲ್ಪನೆಗಳನ್ನು ಬಿಟ್ಟುದರ ಹೊರತು ಅದರಲ್ಲಿ ಯಾವುದೇ ಹೊರಳಿಲ್ಲ ಅದು. ಹಾಗಾಗಿ ಮೀಸಲಾತಿ ಅಂತಕ್ಕಂಥದ್ದು ಅದು ಒಂದು ವೈಜ್ಞಾನಿಕವೇ. ಆದ್ರೆ ಏನಾಗ್ಬೇಕು, ಅದು 10 ವರ್ಷಕ್ಕೆ ರಿಸರ್ವ್ ಮಾಡಿದ್ರು, ಈಗ ಮುಂದುವರ್ಸ್ಕೊಂತ ಬಂದಿದ್ದಾರೆ. ಈಗ ನಾನೇನ್ ಹೇಳ್ತಾ ಇದ್ದೀನಿ, ಮೀಸಲಾತಿ ಮಾಡಿಫಿಕೇಶನ್ ಆಗ್ಬೇಕದು, ಅದು ಬದಲಾವಣೆ ಆಗ್ಬೇಕದು. ಅದು ಏನು ಪ್ರಪೋರ್ಷನ್ ಏನಿಟ್ರೆ ಆ ಪ್ರಪೋರ್ಷನ್ ಅಲ್ಲಿ ಚೇಂಜ್ ಆಗ್ಬೇಕು. ಯಾವ್ಯಾವ ಜಾತಿಗಳು ಅವತ್ತು ಈಗ 70 ವರ್ಷದಿಂದ ಯಾವ ಜಾತಿ ಸ್ಥಿತಿಗಳು ಹೆಂಗಿದ್ವೋ ಇವತ್ತು ಹಂಗೆ ಅದಾವಂತ ಗ್ಯಾರಂಟಿ ಇಲ್ಲ. ಎಷ್ಟೋ ಪ್ರಾಣಿ ಪಕ್ಷಿಗಳು ನಾಶ ಆಗಿ ಹೋಗಿದಾವೆ. ಹಂಗೆ ಮೇಲಿದ್ದರೆ ಕೆಳಗೆ ಬಂದ್ರೆ, ಕೆಳಗಿದ್ದರೆ ಮೇಲ್ ಹೋಗಿದ್ದಾರೆ. ಆದ್ರಿಂದ ಈಗ ಮೀಸಲಾತಿಯನ್ನ ಈಗಿರುವ ಸ್ಥಿತಿಗಿಂತ ಸ್ವಲ್ಪ ಬೇರೆ ರೀತಿಯಲ್ಲಿ ಮೀಸಲಾತಿ ಬೇಕಾದ್ರೆ ಮುಂದುವರಿಸಲಿ, ಆದ್ರೆ ಅದರಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನ ತರಬೇಕಾದ ಅವಶ್ಯಕತೆ ಇದೆ. ಯಾರಿಗೆ ಇನ್ನೂ ಹಿಂದುಳಿದಿದ್ದಾರೆ ಅವರನ್ನ ಗುರುತಿಸಿ ಮೇಲೆ ಪದರದಲ್ಲಿ ಬಂದಂತವ್ರನ್ನ ಅವ್ರನ್ನ ಮೀಸಲಾತಿಯಿಂದ ಹೊರಗಿಡುವ ಕೆಲಸ ಮಾಡಬೇಕಾಗಿದೆ. ಇದು ಕೆಲವರು ಯಾರೋ ಜಡ್ಜ್ ಸಲಹೆ ಕೊಟ್ಟರು, ಒಂದು ತಲೆಮಾರಿಗೆ ಮಾತ್ರ ಮೀಸಲಾತಿಯನ್ನ ಕೊಟ್ಟು, ಉದಾಹರಣೆ SC/STಗಳಿಗೆ ಅಥವಾ ಮತ್ತೊಂದು ಜನಾಂಗಕ್ಕೆ ಒಂದು ತಲೆಮಾರಿನವರೆಗೆ ಮೀಸಲಾತಿಯನ್ನು ಕೊಟ್ಟು ಆಮೇಲೆ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿದ್ರು. ಸರಿ, ಇದು ಒಪ್ಪತಕ್ಕಂಥ ವಿಚಾರವೇ. ಇದನ್ನ ಕೆಲವರು SC/STಗಳೇ ಇದನ್ನು ವಿರೋಧಿಸಬಹುದು, ಯಾಕಂದ್ರೆ ಇವರು ಹೇಳಿದ್ದು ನಮ್ಗೆ ವಿರುದ್ಧವಾಗಿದೆ ಅಂತ. ಆದ್ರೆ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೀವು ಗಮನಿಸ್ರಿ, ಅಲ್ಲಿ ಇದು SC/STಗಳಿಗೆ ವಿರುದ್ಧವಾದ್ದಲ್ಲ, ಇದು ಜನರಲ್ ಮೆರಿಟಿಗೆ ವಿರುದ್ಧವಾದ ಈ ಪಾಯಿಂಟ್. ಇದು ಅದು ಹೆಂಗೆ ಅಂತ ಯೋಚನೆ ಮಾಡಿರಿ ನೀವು. ಈಗ SC/STಗಳಿಗೆ ಒಂದು ತಲೆಮಾರಿನವರೆಗೂ ಮೀಸಲಾತಿಯನ್ನು ಕೊಟ್ಟು ಸ್ಟಾಪ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅವಾಗ ಏನಾಗ್ತವೆ, 1,000 ಕುಟುಂಬಗಳಂತ ಸುಮ್ಮನೆ ಒಂದು ಕಲ್ಪನೆ ಇದೆ ಅಷ್ಟೇ. 1,000 ಕುಟುಂಬಗಳು ಮೊದಲ ಹಂತದಲ್ಲಿ, ಮೊದಲ ತಲೆಮಾರಿನಲ್ಲಿ ಮೀಸಲಾತಿಯನ್ನು ತಗೊಂಡು ಅದನ್ನು ಅನುಭವಿಸಿ ಅವರು ಈ ಮೀಸಲಾತಿಯಿಂದ ಹೊರಗೆ ಹೋಗ್ಬಿಡ್ತಾರೆ. ಮತ್ತು ಹೊರಗೆ ಹೋದಾಗ ಯಾರಿಗೆ ಭಾರ ಕಡಿಮೆ ಆಯಿತು ನೀವು ಯೋಚನೆ ಮಾಡಿ ನೋಡೋಣ. ಈಗ ಅವರು ಜನರಲ್ ಮೆರಿಟ್ಗೆ ಹೋದ್ರು, ಅವರು 1,000 SC ಕುಟುಂಬಗಳು ಅಥವಾ ST ಕುಟುಂಬಗಳು ಒಂದು ತಲೆಮಾರಿನಲ್ಲಿ ಮೀಸಲಾತಿಯನ್ನು ಅನುಭವಿಸಿ ಅವರು ನೆಕ್ಸ್ಟ್ ಮೀಸಲಾತಿಯನ್ನ ಪಡೆಯದಂತೆ ಅವರಿಗೆ ನಿರ್ಬಂಧ ಹೇರಿದ ಮೇಲೆ ಅವರು ಮೀಸಲಾತಿಯಿಂದ ಹೊರಗುಳಿದ್ರು. ಹೊರಗುಳಿದ ಮೇಲೆ ಅವ್ರು ಎಲ್ಲಿಗೆ ಹೋದ್ರು? ಅವರು ಜನರಲ್ ಮೆರಿಟ್ಗೆ ಹೋದ್ರು ಅವರು. ಮತ್ತೆ ಇಲ್ಲಿ ಅವಕಾಶ ಯಾರಿಗೆ ಜಾಸ್ತಿ ಆಯ್ತು? ಅದೇ SC/STಗಳಿಗೆ ಜಾಸ್ತಿ ಆಯ್ತಲ್ಲ. ಮತ್ತೆ ಇದನ್ನ ಇವ್ರು ಯಾಕೆ ವಿರೋಧಿಸ್ಬೇಕು? ಇದನ್ನ ವಿರೋಧಿಸ್ತಕ್ಕಂಥ ತಪ್ಪು. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಯಾರು ಆಗಲೇ ತಾವು ಮೀಸಲಾತಿಯನ್ನು ಅನುಭವಿಸಿ ಮ್ಯಾಕ್ ಬಂದ್ಬಿಟ್ಟಾರಲ್ಲ, ಅವರು ಕೆಳಗಿನವ್ರು ಅವ್ರು ನೋಡ್ರಿ, ಅವರಿಗೆ ವೈದಿಗಳು. ಮೀಸಲಾತಿಯನ್ನು ಅನುಭವಿಸಿದ ಒಬ್ಬ SC ಅಥವಾ ST ತನ್ನದೇ ಸೋದರನಿಗೆ ಅವನ ಅವಕಾಶ ಸಿಗದಂತೆ ಮಾಡ್ತಾನೆ. ಇದು ಸರಿನಾ? ಇದು ತಪ್ಪಿದು. ಅದರಿಂದ ಒಂದು ತಲೆಮಾರಿನವರೆಗೆ, ಈಗ ಕ್ಲಾಸ್ 1 ಅದ್ರಲ್ಲಿ ಬೇಕಾದ್ರೆ ಒಂದು ಎಕನಾಮಿಕ್ ಲಿಮಿಟೇಷನ್ ಇರಲಿ, ಇಂತಹ ಶ್ರೇಣಿಯ ಹುದ್ದೆ ಅಂತ ಹೇಳಿ. ಕ್ಲಾಸ್ 1 ಕ್ಲಾಸ್ 2 ಯಾರು ಯಾವುದೇ SC/ST ಕ್ಲಾಸ್ 1 ಕ್ಲಾಸ್ 2 ಶ್ರೇಣಿಯ ಉದ್ಯೋಗವನ್ನು ಪಡ್ಕಂತಾನೆ, ಅವನು ಒಂದು ತಲೆಮಾರು ತಗಂದ ಅಂದ್ರೆ ಅವನಿಗೆ ಮುಂದಿನ ತಲೆಮಾರು ಅವನು ಹೊರಗಡೆ, ಮೀಸಲಾತಿಯಿಂದ ಹೊರಗಡೆ. ಹಿ ಮಸ್ಟ್ ಬಿ ಕೆಪ್ಟ್ ಔಟ್ ಆಫ್ ರಿಸರ್ವೇಶನ್. ನೋಡಿ, ಹಂಗ ಮಾಡೋದ್ರಿಂದ ಏನಾಗ್ತತಿ, ಅವರ ಮುಂದಿನ ಮಕ್ಕಳು ಮೀಸಲಾತಿಯನ್ನು, ಅದೇ SC/ST ರಿಸರ್ವೇಶನ್ ಅನ್ನು ಪಡ್ಕೊಳ್ದಂಗ ಆಗ್ತಾರೆ. ಅವ್ರು ಏನಿದ್ರು ಜನರಲ್ ಮೆರಿಟ್ ನಲ್ಲಿ ಫೈಟ್ ಮಾಡ್ಬೇಕಾಗ್ತತಿ. ಆ ಅವಕಾಶ ಯಾರಿಗೆ ಉಳಿತೈತಿ? ಅದೇ SC/STಗಳಿಗೆ ಉಳಿತೈತಿ. ಯಾಕಂದ್ರೆ ಅವ್ರದ್ದು ಯಾರು ಕಸ್ಕಣಕ್ ಬರಲ್ಲ. ಇದು ಮೊದಲ ತತ್ವ. ಇದು ಈಗ ನಮ್ಮ 3A 3B ಅಂತ ಇಟ್ಟಾನ ಅಂತ ತಿಳ್ಕೊಳ್ಳೋಣ. ಈಗ ಲಿಂಗಾಯತರು, ಗಾಣಿಗರು, 2A 2B, ಇನ್ನು ಕ್ಯಾಟಗರಿ 1 ಕ್ಯಾಟಗರಿ 2 ಹಿಂಗೆಲ್ಲ ಎಲ್ಲರಿಗೂ ಒಂದೊಂದು ರಿಸರ್ವೇಶನ್ ಇದೆ. ಇವ್ರು ಯಾರು ಹೋಗಿ SC/STಗಳ ಮೀಸಲಾತಿಯನ್ನು ಕಿತ್ಕೊಳಕ್ ಬರಲ್ಲ. ಅವ್ರು ಯಾರು ಬಂದು ಈ ಕ್ಯಾಟಗರಿ 1 ಕ್ಯಾಟಗರಿ 2 ಅಥವಾ 3A 3B ಈ ಮೀಸಲಾತಿಗಳನ್ನ ಅವ್ರು ಕಿತ್ಕೊಳಕ್ ಬರಲ್ಲ. ಅದರಿಂದ ಮೀಸಲಾತಿಯ ಬಗ್ಗೆ ಈ ರೀತಿಯ ಕೆಲವು ಮಾಡಿಫಿಕೇಶನ್ಸ್ ನ ಮಾಡತಕ್ಕಂಥ ಅವಶ್ಯಕತೆ ಇದೆ. ಅದರಿಂದ ಅನುಕೂಲ ಆಗ್ತದೆ. ಅದು ಈಗೇನೋ ಅದು ಯಾರು ಜಡ್ಜ್ ಹೇಳಿದಾರೆ ಅಂತ ಹೇಳಿದಿಲ್ಲ, ಅವ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ಬೇಕಾದ್ರೆ ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ ಅಲ್ಲಿ ಸತ್ಯ ಇದೆ. ಅದರಿಂದ SC/STಗಳಿಗೆ ಅನುಕೂಲ ಆಗ್ತದೆ ಹೊರತದ ಅನಾನುಕೂಲ ಆಗಲ್ಲ. ಜನರಲ್ ಮೆರಿಟ್ನರಿ ಫೈಟ್ ಜಾಸ್ತಿ ಆಗ್ತೈತಿ. ಅದಾಯ್ತಾ? ಯಾಕಂದ್ರೆ ಇಲ್ಲಿಯ ಈಗ SC/ST ಮೀಸಲಾತಿ ತಗೊಳ್ಳಂತ ಒಬ್ಬ ವ್ಯಕ್ತಿಗಳು 500 ಕುಟುಂಬಗಳು ಅವರು SC/ST ರಿಸರ್ವೇಶನ್ ಇಂದ ಹೊರಗಿಟ್ಟಾಗ ಜನರಲ್ ಮೆರಿಟ್ ಭಾಗ ಆದ್ರು ಅವರು. ಹಂಗಾಗಿ ಜನರಲ್ ಮೆರಿಟಿನ ಕೋಟಾ ಅದರ ಕೊರಂ ಜಾಸ್ತಿ ಆಗ್ತವೆ, ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತೈತಿ. ಅಲ್ಲಿ ಕಾಂಪಿಟೇಷನ್ ಸ್ಪರ್ಧೆ ತೀವ್ರವಾಗ್ತಾ ಹೋಗ್ತೈತಿ. ಆದ್ರಿಂದ ಇದು ಜನರಲ್ ಮೆರಿಟ್ಗೆ ಹೊಡ್ತಾನೆ ಹೊರತು SC/STಗಳಿಗೆ ಹೊಡ್ತಾ ಅಲ್ಲ. ಆದ್ರಿಂದ ಇದನ್ನ ತಿಳ್ಕೋಬೇಕು. ಇನ್ನು ಇದಾದ್ಮೇಲೆ
ಕೆಲವು ಪ್ರಮೋಷನ್ನಿನ ವಿಚಾರಗಳಿದಾವೆ. ಇವು ನಾನು ಕೂಡ ಒಬ್ಬ ಸರ್ಕಾರಿ ನೌಕರನಾಗಿ ಕೆಲಸ ಮಾಡಿ ಬಂದಂಥವನು. ನನಗೂ ಕೂಡ ಇದು ಬಹಳಷ್ಟು ಸಾರಿ ಅನಿಸಿದೆ. ಏನಂದ್ರೆ, ಈಗ ರಿಸರ್ವೇಷನ್ ನಲ್ಲಿ ಕ್ಯಾಟಗರಿ 1, ಕ್ಯಾಟಗರಿ 2 ವರೆಗೆ, S3A, 3B, 2A, 2B ಎಲ್ಲ ವರ್ಗಗಳವರೆಗೆ SC/ST ಗಳನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ತಾನು ಯಾವ ಗ್ರೂಪ್ ನಲ್ಲಿ ಅಪಾಯಿಂಟ್ ಆಗಿರ್ತಾನೋ ಅದೇ ಗ್ರೂಪ್ ನಲ್ಲಿ ಮೀಸಲಾತಿ ಪಡ್ಕೊಂಡು ಪ್ರಮೋಷನ್ ತಗೊಳ್ಳೋಂತ ಅವಕಾಶ ಇಲ್ಲ. ಇದು ತಪ್ಪು. ಇದು ಯಾಕಂದ್ರೆ ಈಗ SC/ST ಗಳಿಗೆ ಹೆಂಗೆ ನೀವು ರಿಸರ್ವೇಶನ್ ಕೊಟ್ಟು ಅಪಾಯಿಂಟ್ ಮಾಡಿರ್ತೀರಿ, ಅದೇ ರಿಸರ್ವೇಶನ್ ನಲ್ಲಿ ಅವ್ರಿಗೆ ನೀವು ಪ್ರಮೋಷನ್ ಕೊಡ್ರಿ. ಅದೇ ರೀತಿ ಬೇರೆ ಎಲ್ಲರಿಗೂ ಕೂಡ ಈಗ 3A 3B ಅಲ್ಲಿ ಅಪಾಯಿಂಟ್ ಆಗಿರ್ತಾರೆ, ಅವ್ರಿಗೆ 3A 3B ಅಲ್ಲಿ ಅಲ್ಲಿ ರಿಸರ್ವೇಶನ್ ಕಂಟಿನ್ಯೂ ಮಾಡ್ರಿ. ಪ್ರಮೋಷನ್ ನಲ್ಲೂ ಕೂಡ ರಿಸರ್ವೇಶನ್ ಮಸ್ಟ್ ಬಿ ಕಂಟಿನ್ಯೂಡ್ ಇವನ್ ಇನ್ ದ ಪ್ರಮೋಷನ್ ಆಲ್ಸೋ, ಆಸ್ ಈಕ್ವಲಿ ಆಸ್ ಇಟ್ ವಾಸ್ ಅಪಾಯಿಂಟೆಡ್, ಇಟ್ ಈಸ್ ಕೆಪ್ಟ್ ಇನ್ ಅಪಾಯಿಂಟ್ಮೆಂಟ್, as well as it is kept in appointment in the process of appointment. ಅಪಾಯಿಂಟ್ಮೆಂಟ್ ಪ್ರಕ್ರಿಯೆಯಲ್ಲಿ ಹೆಂಗೆ ನಡೀತದೋ, ಈಗ ಎಷ್ಟು ಮಂದಿಗೆ ನೀವು 17% ಕೊಟ್ರಿ, 15% ಕೊಟ್ರಿ, SC/ST 15% ಆಯ್ತು. ಈಗ ಮುಂದೆ ಪ್ರಮೋಷನ್ ಸಮಸ್ಯೆ ಬಂತು. ಪ್ರಮೋಷನ್ ಬಂದಾಗ 500 ಡೈರೆಕ್ಟರ್ ಪೋಸ್ಟ್ ಯಾವ್ದೋ ತುಂಬ್ತೀರಿ, ಸೇಮ್ ಅದನ್ನೇ ಫಾಲೋ ಮಾಡ್ರಿ. ಅಲ್ಲಿ ಜನರಲ್ ಮೆರಿಟ್ಗೆ 50% ತೆಗಿರಿ, 250 ಪೋಸ್ಟ್, ಇನ್ನು 250 ರಿಸರ್ವೇಶನ್ ತೆಗಿರಿ. ಇನ್ನು 250 ರಿಸರ್ವೇಶನ್ ಅಲ್ಲಿ 15% ನೀವು SC/ST ಅಂತ ಅಷ್ಟೇ ಕೊಡ್ಬೇಕು, 15%. ಆದ್ರೆ ಇಲ್ಲಿ ಏನ್ ಮಾಡ್ತೀರಿ ನೀವು, ಬೇರೆ ಎಲ್ಲ ವರ್ಗಗಳನ್ನ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತೀರಿ. ಅವಾಗ ಅಂದ್ರೆ ಅವನು 3A 3B ಅಲ್ಲಿ ಅಪಾಯಿಂಟ್ ಆಗಿದ್ರು, 2A 2B ಅಲ್ಲಿ ಅಪಾಯಿಂಟ್ ಆಗಿದ್ರು ಕೂಡ ಅವನಿಗೆ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತೀರಿ. ಆದ್ರೆ SC/ST ಗಳಿಗೆ ಮಾತ್ರ ಸೇಮ್ ರಿಸರ್ವೇಶನ್ ಅನ್ನ ಮುಂದುವರಿಸ್ತೀರಿ. ಇದು ತಪ್ಪು. ಇದು ಬದಲಾವಣೆ ಆಗ್ಬೇಕು. ಪ್ರಮೋಷನ್ ನಲ್ಲಿ ಕೂಡ ನೀವು ಹೆಂಗೆ ಅಪಾಯಿಂಟ್ಮೆಂಟ್ ಅಲ್ಲಿ ರಿಸರ್ವೇಶನ್ ಕೊಟ್ಟಿರ್ತೀರಿ ಅದೇ ಒಂದು ಇದನ್ನು ಮುಂದುವರಿಸಬೇಕು ನೋಡಿ. ಇದೊಂದು ರೀತಿ ಅವೈಜ್ಞಾನಿಕತೆ ಅಂತ ನನಗೆ ಅನಿಸ್ತದೆ. ಅದರಿಂದ ಇದರಲ್ಲಿ ಇನ್ನು ನಾನು ದೊಡ್ಡ ಭಾರಿ ತಜ್ಞತೆ, ಅಂಕೆ ತಿಳ್ಕೊಂಡು ಹೇಳುವಷ್ಟು ತಜ್ಞತೆ ನನಗಿಲ್ಲ. ಒಂದು ಸಾಮಾನ್ಯವಾದ ಅಭಿಪ್ರಾಯವನ್ನ ನಾನು ಹೇಳಿದ್ದೇನೆ. ಈಗ ಅನೇಕ ಜನಗಳು, ಬಹಳಷ್ಟು ಜನ ಇದ್ರ ಬಗ್ಗೆ ತಪ್ಪು ತಿಳುವಳಿಕೆ, ನಾನು ಬಸ್ನಲ್ಲಿ ಓಡಾಡಕರ ಕೇಳಿದ್ದೀನಿ, ಎಲೆಕ್ಷನ್ ಟೈಮ್ಗಳಲ್ಲಿ ಕೇಳಿದ್ದೀನಿ. ಕಾಂಗ್ರೆಸ್ ವಿರೋಧಿ ಭಾವನೆಯನ್ನ ಉಂಟು ಮಾಡಿರುವುದರಲ್ಲಿ ಒಂದನೇದು ಮೀಸಲಾತಿ ಅಂದ್ರೆ SC/ST ಇವ್ರು ಮೀಸಲಾತಿ ತಂದು ಸಮಾಜದಲ್ಲಿ ಮೇಲ್ವರ್ಣ ವಿರೋಧಿ ಒಂದು ಅಲೆಯನ್ನ ಸೃಷ್ಟಿ ಮಾಡಿದ್ರು ಅನ್ನೋದು ಒಂದು. ಆಮೇಲೆ ಇವರು ಅಲ್ಪಸಂಖ್ಯಾತರನ್ನ ಓಲೈಸ್ತಾರೆ ಅಂತಕ್ಕಂಥದ್ದು ಒಂದು. ಆಮೇಲೆ ಈ ಹಿಂದೆ, ಬಹಳ ಹಿಂದೆ ಅಂದ್ರೆ ಇಂದಿರಾ ಗಾಂಧಿ ಕಾಲದಲ್ಲಿ ಅವರು ಲ್ಯಾಂಡ್ ಟೆನೆನ್ಸಿ ಆಕ್ಟ್ ತಗೊಂಬಂದು ಭೂಮಾಲಕರ ವಿರುದ್ಧ ಕಾನೂನು ಮಾಡಿದ್ಲು ಇಂದಿರಾ ಗಾಂಧಿ ಅಂತ ಹೇಳಿ. ಒಂದು ಕಾಲಕ್ಕೆ ಎಲ್ಲ ಊರ ಗೌಡಣ್ಣಗಳು ಕೂಡ ಕಾಂಗ್ರೆಸ್ನಲ್ಲಿ ಇದ್ದರು. ಯಾವಾಗ ಲ್ಯಾಂಡ್ ಟೆನೆನ್ಸಿ ಆಕ್ಟ್ ತಗೊಂಬಂದು ಉಳುವವನೇ ಒಡೆಯ ಅಂತ ಕಾನೂನು ತಂದ ಮೇಲೆ, ಮತ್ತು ಒತ್ತೆ ಇಟ್ಟ ಸಾಮಾನುಗಳನ್ನೆಲ್ಲ ಹಂಡೆ ಗುಂಡಲೆಲ್ಲ ಕೊಡಬೇಕು ಅಂತ ತಂದ ಮೇಲೆ, ಆಗ ಎಲ್ಲ ಗೌಡರು ಕೂಡ ಕಾಂಗ್ರೆಸ್ನ ವಿರುದ್ಧ ಸಿಡಿದೆದ್ದು ಅವರು ಬೇರೊಂದು ಪೊಲಿಟಿಕಲ್ ಫೋರಮ್ ಅನ್ನು ಅವರು ಸೇರ್ಕೊಂಡ್ರು ಅವರು. ಹೀಗಾಗಿ ಕಾಂಗ್ರೆಸ್ ವಿರೋಧಿ ಮನಸ್ಸನ್ನ ಸೃಷ್ಟಿ ಮಾಡಿರುವುದರಲ್ಲಿ ಈ 3-4 ಅಂಶಗಳಲ್ಲಿ ಇದು ಕೂಡ ಒಂದು ಅಂಶ. ಯಾವುದು? ಈ ರಿಸರ್ವೇಶನ್ ಕೂಡ ಒಂದು ಅಂಶ. ಆದ್ರೆ ರಿಸರ್ವೇಶನ್ ಅಂಶ ಇದು ತಪ್ಪು ತಿಳುವಳಿಕೆಯಿಂದ ಆಗಿರ್ತಕ್ಕಂಥದ್ದು. ಇದು ನಿಜವಾದ ವೈಜ್ಞಾನಿಕ ತಿಳುವಳಿಕೆಯಿಂದ ಆಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಇದು ನಡಿಬೇಕು. ನಾನು ಇದನ್ನು ಕೊನೆಯದಾಗಿ ಮಾತು ಹೇಳ್ತೀನಿ. ಏನಂದ್ರೆ, ಈ ಹೊಸದಾಗಿ ರಿಸರ್ವೇಶನ್ ಮಸ್ಟ್ ಬಿ ರಿವ್ಯೂಡ್. ಅದು ರಿವ್ಯೂ ಆಗಬೇಕು. ರಿವ್ಯೂ ಆಗೋದಕ್ಕಿಂತ ಮುಂಚೆ ಎಲ್ಲ ಜನವರ್ಗಗಳ ಒಂದು ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಬೆಳವಣಿಗೆಯ ಒಂದು ಅಧ್ಯಯನ ಆಗಬೇಕು. ಆದ್ರೆ ಅದು ಮೊನ್ನೆ ಈ ಗೌರ್ಮೆಂಟ್, ನಮ್ಮ ಸ್ಟೇಟ್ ಗೌರ್ಮೆಂಟ್ ಅದನ್ನು ಮಾಡುವ ಪ್ರಯತ್ನ ಮಾಡಿದಾಗ ಅನೇಕ ವಿರೋಧಗಳು ಕಂಡು ಬಂದು, ನಾವ್ಯಾಕೆ ಇಷ್ಟು ಮಾಹಿತಿ ಕೊಡಬೇಕು ಅದು ಇದು ಅಂತ. ಆದ್ರೆ ಇದನ್ನ ರಾಷ್ಟ್ರ ಮಟ್ಟದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದನ್ನ ಇನಿಷಿಯೇಟಿವ್ ತಗೊಂಡು ಎಲ್ಲ ಜಾತಿ ವರ್ಗಗಳನ್ನು ಕೂಡ ಅವರು ಒಂದು ಸರ್ವೆ ಮಾಡಲಿ, ಯಾರ್ಯಾರು ಯಾವ್ಯಾವ ಹಂತಕ್ಕೆ ಬಂದಿದ್ದಾರೆ ಅವರ ಅಂಕಿ ಅಂಶ ಸೂಚಿ ಏನ್ ತೋರಿಸ್ತತೆ ಅಂತ ನೋಡಿ, ಯಾರಿಗೆ ಎಷ್ಟು % ರಿಸರ್ವೇಶನ್ ಕೊಡಬಹುದು, ಯಾರನ್ನ ರಿಸರ್ವೇಶನ್ ನಿಂದ ಹೊರಗಿಡಬಹುದು, ಯಾವ ವರ್ಗಗಳಿಗೆ ಮತ್ತೆ ಹೊಸದಾಗಿ ರಿಸರ್ವೇಶನ್ ಅನ್ನು ಕಲ್ಪಿಸಬಹುದು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಅದಕ್ಕೊಂದು ತಜ್ಞರ ತಂಡವನ್ನು ಮಾಡಿ ಆ ರೀತಿ ಒಂದು ಹೊಸದಾದ ಯೋಜನೆಯನ್ನ ಮಾಡಲಿ. ಅಥವಾ ಎಲ್ಲ ಕ್ಯಾನ್ಸಲ್ ಮಾಡಲಿ, ಆರ್ಡರ್ ಆಫ್ ಅದೇನಂತಾರಲ್ಲ, ಆರ್ಡರ್ ಆಫ್ ಮೆರಿಟ್ ಪ್ರಕಾರ ಅಪಾಯಿಂಟ್ಮೆಂಟ್ ಮಾಡಲಿ. ಅಥವಾ ಆರ್ಥಿಕ ಮಾನದಂಡವನ್ನು ಇಟ್ಕೊಂಡು
ಎಕನಾಮಿಕ್ ಮಾನದಂಡ ಅಂದ್ರೆ ಯಾರು ಬಡವರಿದ್ದಾರೆ ಅದನ್ನ ಒಂದು ಮಾನದಂಡವನ್ನ ಇಟ್ಟುಕೊಂಡು ರಿಸರ್ವೇಶನ್ ಕೊಡ್ತಕ್ಕಂಥದ್ದಾದ್ರೂ ಮಾಡಲಿ. ಒಟ್ಟು ರಿಸರ್ವೇಶನ್ ಅಂತಕ್ಕಂಥದ್ದು ಈಗ ಇಲ್ಲಿವರೆಗೆ ನಡೆದಿದೆ, ಇದ್ರ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳಿದಾವೆ. ಇದು ಮುಂದುವರಿಸಬೇಕಾದ್ರೆ ಇದು ರಿವ್ಯೂ ಆಗಬೇಕು, ಇದನ್ನ ರಿವ್ಯೂ ಮಾಡಬೇಕು. ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಅಧ್ಯಯನ ಆಗಬೇಕು. ಅಧ್ಯಯನ ಆಗಿ ಫಲಿತಾಂಶವನ್ನು ಹೊರಗೆ ತಕೊಂಡ್ಮೇಲೆ ಏನು ಮಾಡಿದ್ರೆ ಸೂಕ್ತ ಅಂತ ಅವತ್ತು ನಿರ್ಧಾರ ತಗೋಬೇಕು. ಈಗ ನಾನೇನು ಹೇಳಿದೆ, ನಾನು ಇದ ಮಾಡ್ರಿ ಅದ ಮಾಡ್ರಿ ಅಂತ ಅಲ್ಲ, ಮೊದಲು ಅಧ್ಯಯನ ಆಗಬೇಕು. ಅಧ್ಯಯನ ಆಗಿ ಅದರ ಡಾಟಾ ನಮ್ಮ ಕೈಗೆ ಸಿಕ್ಕ ಮೇಲೆ, ಅದರ ಇನ್ಫಾರ್ಮೇಶನ್ಸ್ ಎಲ್ಲ ನಮಗೆ ಸಿಕ್ಕ ಮೇಲೆ ಅವತ್ತು ಆ ಡಾಟಾಗಳನ್ನ ಸ್ಟಡಿ ಮಾಡಿ ಯಾವ ಪಾಲಿಸಿಯನ್ನ ನಾವು ಮಾಡಿದ್ರೆ ಚಂದ ಅಂತ, ನಾವು ಜನಗಳಿಗೆ ನ್ಯಾಯವನ್ನು ಒದಗಿಸಬಹುದು ಅಂತ ಒಂದು ಸರ್ಕಾರ ತೀರ್ಮಾನ ಮಾಡಿ ಒಂದು ಹೊಸದಾದ ರಿಸರ್ವೇಶನ್ ಅನ್ನ ಮತ್ತೆ ಅದು ತರಬೇಕು. ಆದರೆ ಇದು ಸುಲಭ ಸಾಧ್ಯವೇ ಅನ್ನೋದು ಒಂದು ದೊಡ್ಡ ಒಂದು ಪ್ರಶ್ನೆ. ಸುಲಭ ಸಾಧ್ಯವಲ್ಲ. ನಾನು ಆಗ್ಲೇ ಹೇಳಿದೆ, ಕಡ್ಜಿರಿಗೆ ಹುಟ್ಟಿಗೆ ಕೈ ಇಟ್ಟಂಗೆ. ಇದನ್ನ ಯಾವ ಕೈ ಇಟ್ಟವನು ಯಾರೂ ಉಳಿಯಲ್ಲ, ಯಾವ ಪಕ್ಷ ಉಳಿಯಲ್ಲ, ಯಾವ ರಾಜಕಾರಣಿಯೂ ಉಳಿಯಲ್ಲ. ಆ ಮಟ್ಟಕ್ಕೆ ಇದು ಬೆಳೆದು ಬಿಟ್ಟಿದೆ. ಹಾಗಾಗಿ ಈ ರಿಸರ್ವೇಶನ್ ಅನ್ನೋದು ಒಂದು ಶಾಪಕ್ಕೆ ತುತ್ತಾದ ವಸ್ತುವಾಗಿದೆ. ಇಷ್ಟು ಮಾತ್ರ ನಿಜ. ಇದನ್ನು ಯಾವ ಸೋಪಿನಿಂದ ತೊಳೆಯೋಕ್ಕೂ ಆಗಲ್ಲ. ಆದರೆ ರಿಸರ್ವೇಶನ್ ಅನ್ನೋದು ಅದು ಒಂದು ವೈಜ್ಞಾನಿಕ ವಿಚಾರವೇ ಅಲ್ಲ ಅಂತ ನಾನು ಹೇಳೋದು. ವೈಜ್ಞಾನಿಕ ಪದ್ಧತಿಯ ಮೇಲೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಜನರಲ್ ಮೆರಿಟ್ ಅಂದ್ರೆ ಅವರು ದೊಡ್ಡ ವರ್ಗದವ್ರದ್ದು, ವರ್ಣದವ್ರದ್ದು, ಈ ರಿಸರ್ವೇಶನ್ ಅಂದ್ರೆ SC STಗಳದ್ದು ಅನ್ನೋದೇನು, ಈ ಸ್ಥೂಲ ಭಾವನೆ ಏನೈತಲ್ಲ, ಇದು ತಪ್ಪಿದೆ. ಎಲ್ಲರಿಗೂ ಅಲ್ಲಿ ಅವಕಾಶ ಇದೆ. ಜನರಲ್ ಮೆರಿಟ್ನಲ್ಲಿ SC STಗಳು ಹೋಗ್ಬೋದು, ಬ್ರಾಹ್ಮಣರು ಹೋಗ್ಬೋದು, ಲಿಂಗಾಯತರು ಹೋಗ್ಬೋದು, ಬೇರೆ ಎಲ್ಲ ಜಾತಿ ಅಲ್ಪಸಂಖ್ಯಾತರು ಹೋಗ್ಬೋದು. ಅಲ್ಲಿ ಆರ್ಡರ್ ಆಫ್ ಮೆರಿಟ್ ಇರ್ತದೆ. ಈ ರಿಸರ್ವೇಶನ್ ಅಲ್ಲಿ ಜಾತಿ ವರ್ಗಗಳಿಗೆ ಅನುಗುಣವಾಗಿ ಇಲ್ಲಿ ಇರ್ತದೆ. ಇಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ತಿಳಿದು ಈಗ ಹೊಸದಾಗಿ ಅದನ್ನು ಮಾರ್ಪಡಿಸುವ ಅಗತ್ಯವಿದೆ ಅಂತ ಹೇಳ್ತಾ ನನ್ನ ಈ 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ.